ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರವಿ, ಕಾಫಿ. ಯಾಕೆ ರವಿ, ಯಾಕೆ ಡಲ್ಲಾಗಿ ಕೂತಿದ್ಯಾ? ರಾತ್ರಿ ನಿದ್ದೆ ಸರಿಗಾಗಿಲ್ವಾ? ಇಲ್ಲ ಬಂಗಾರಿ, ನಿನ್ನೆ ರಾತ್ರಿ ನನ್ನ ಕನಸಲ್ಲಿ ನಿಮ್ಮ ಅಣ್ಣ ಮತ್ತು ತಾಯಿ ಬಂದಿದ್ದರು. ವಾಟ್? ಅದೇನು ನನ್ನ ಕನ್ಸಲ್ಲಿ ಬರ್ದೇ ಇರೋರು ನಿನ್ನ ಕನ್ಸಲ್ಲಿ ಬಂದಿದ್ದಾರೆ? ನಿನ್ನ ಕನಸಿನ ತುಂಬ ಖುಷಿನೇ ತುಂಬ್ಕೊಂಡಿರ್ಬೇಕಿರೆ ಇನ್ನು ಬೇರೆಯವ್ರು ನಿನ್ನ ಕನಸಲ್ಲಿ ಯಾಕೆ ಬರ್ತಾರೆ? ಎಷ್ಟು ಕೊರಗ್ತಾ ಇದ್ರು ಗೊತ್ತಾ? ಅವರು ನಮಗೋಸ್ಕರ, ಮಗುಗೋಸ್ಕರ ಇಷ್ಟೆಲ್ಲ ಮಾಡಿಬಿಟ್ಟು ಹೋಗಿದ್ದಾರೆ. ನಮ್ಮ ಸಾವಿಗೆ ನ್ಯಾಯ ಕೊಡಿಸಿಲ್ವಲ್ಲ ಅಂತ ಅಳ್ತಾ ಇದ್ರು. ಇನ್ನ ಮತ್ತು ಖುಷಿನ ಅನಾಥ ಮಾಡಿರೋನಿಗೆ ಯಾಕೆ ಶಿಕ್ಷೆ ಕೊಡಿಸಿಲ್ಲ ಅಂತ ನನ್ನ ಪ್ರಶ್ನೆ ಮಾಡ್ತಾಯಿದ್ರು. ತಪ್ಪು ಮಾಡಿರೋನಿಗೆ ಶಿಕ್ಷೆ ಕೊಡಿಸಿ ಅಂತ ಗೋಗರಿತಾ ಇದ್ರು. ಅವ್ರು ಹೇಳ್ತಾರೆ ಸರಿ ತಾನೆ? ಅದೇನೋ ಸರಿ, ಆದರೆ ಸಿದ್ದು ಈ ರೀತಿ ಮಾಡಿರಲ್ಲ ಅಂತ ನಮ್ಮಿಬ್ರು ಗೊತ್ತಿರೋದೇ ಅಲ್ವಾ? ಅದು ಅಲ್ಲದೆ ಭಾವನಾ ಖುಷಿನ ನಮ್ಮ ಹತ್ರನೇ ಬಿಟ್ಟಿದ್ದಾಳೆ, ನಮ್ಮ ಆಸ್ತಿನ ನಮಗೆ ಕೊಟ್ಟಿದ್ದಾಳೆ. ಅವರಿಬ್ರು ಇವಾಗಷ್ಟೇ ಖುಷಿಯಾಗಿದ್ದಾರೆ. ಇಂಥ ಟೈಮಲ್ಲಿ ನಾವು ಮತ್ತೆ ಸಿದ್ದುನ ಜೈಲಿಗೆ ಕಳ್ಸಿದ್ರೆ ಭಾವನಾ ನೊಂದ್ಕೊಳ್ಳಲ್ವಾ? ಅದೆಲ್ಲ ಬಿಡು. ಅವ್ರ ಕಡೆಯಿಂದ ನಮಗೆ ತೊಂದರೆ ಆಗ್ತಿಲ್ಲ ಅನ್ನೋವಾಗ ನಾವು ಅವ್ರಿಗೆ ತೊಂದರೆ ಕೊಡೋದು ಎಷ್ಟು ಸರಿ? ಹಾಗಂತ ಆಗಿರೋದನ್ನೆಲ್ಲ ಮರ್ತು ಬಿಡು ಅಂತೀಯ? ಸತ್ತಿರೋದು ನಿಮ್ಮ ತಾಯಿ ಮತ್ತು ಅಣ್ಣ. ಅವ್ರ ಸಾವಿಗೆ ಕಾರಣ ಆದವನ್ನ ಸುಮ್ಮನೆ ಬಿಡು ಅಂತೀಯ? ನನ್ನ ಕೈಯಿಂದ ಆಗಲ್ಲ. ತಾನೇ ಸಾಯಿಸಿನಂತ ಗೊತ್ತಿದ್ರು ಅದನ್ನು ಬಚ್ಚಿಟ್ಟು ನಾವು ಕೋರ್ಟಿಗೆ ಹೋಗೋವರೆಗೂ ಸುಮ್ಮನಿದ್ದ ಅಂಥವನ್ನ ಸುಮ್ಮನೆ ಬಿಡು ಅಂತೀಯ? ನೋಡು ಬಂಗಾರಿ, ಒಳ್ಳೆತನಕ್ಕೂ ಒಂದು ಮಿತಿ ಇರುತ್ತೆ. ಅದನ್ನು ಮೀರಿದರೆ ಅದು ನಮ್ಮ ಕತ್ತಿಗೆ ಬರುತ್ತೆ. ನಂಗೆ ಯಾಕೋ ಇದೆಲ್ಲ ಬೇಡ ಅಂತ ಅನ್ನಿಸ್ತಿದೆ ರವಿ. ಇಷ್ಟು ದಿನ ನಾವು ಅದನ್ನು ಮರೆತು ಬದುಕಿದ್ದೀವಿ, ಹಾಗೆ ಇದ್ಬಿಡೋಣ. ನೀನೇನೋ ಹಾಗೆ ಬದುಕಿಬಿಡ್ತೀಯ ಬಂಗಾರಿ. ನನ್ನ ಕೈಯಿಂದ ಒಪ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಅಣ್ಣ ಮತ್ತು ತಾಯಿ ನನಗೆ ಕಾಡ್ತಿದ್ದಾರೆ. ಅವ್ರಿಗೆ ಏನಂತ ಉತ್ತರ ಕೊಡಲಿ? ಹಾಂ, ಒಂದು ಪ್ರಾಣಿ ಮೇಲೆ ಕಾರ್ ಹಾರಿಸ್ಕೊಂಡು ಹೋದವನ ಥರ ತಿರುಗು ನೋಡದೆ ಹೋದವನ್ನ ಸುಮ್ಮನೆ ಬಿಡುವಂತ್ಯ? ಒಂದ್ಸಲ ಖುಷಿ ಮುಖನ ನೋಡು ಬಂಗಾರಿ. ನಾಡಿದವಳು ದೊಡ್ಡವಳಾಗಿ ನಮ್ಮ ಅಪ್ಪ ಮತ್ತು ಅಜ್ಜಿ ಸಾವಿಗೆ ಯಾಕೆ ನ್ಯಾಯ ಕೊಡಿಸಿಲ್ಲ ಅಂತ ಕೇಳಿದರೆ ಏನು ಉತ್ತರ ಕೊಡ್ತೀಯ ಬಂಗಾರಿ? ರವಿ, ಸಿದ್ದು ಈಗಾಗಲೇ ಜೈಲಿಗೆ ಹೋಗಿ ಶಿಕ್ಷೆ ಅನುಭವಿಸಿ ಬೇಲ್ ಮೇಲೆ ಹೊರಗಡೆ ಬಂದಾಗಿದೆ. ನಾವು ಮತ್ತೆ ಅವನಿಗೆ ಇನ್ನೇನು ಮಾಡೋದಕ್ಕಾಗತ್ತೆ?